ಈ ನೆಲ ಅನೇಕ ಯುದ್ಧಗಳನ್ನು ಕಂಡಿದೆ. ಈ ಯುದ್ಧ ಬರೀ ಹೆಣ್ಣು ಹೊನ್ನು ಮಣ್ಣಿಗಾಗಿ ನಡೆದಿಲ್ಲ. ಇದು ಮನುಷ್ಯನ ಅಸ್ತಿತ್ವಕ್ಕಾಗಿ ನಡೆದ ಸಮರ. ಇತಿಹಾಸ ಇದನ್ನು ಆಂಗ್ಲೋ ಮರಾಠ ಯುದ್ಧ ಅಂತ ಹೇಳಿತು. ಆದರೆ ಅದು ಪ್ರಶಾಂತವಾಗಿ ಹರಿಯುತ್ತಿದ್ದ ನದಿ ಅಂದು ರಕ್ತದಿಂದ ತುಂಬಿತ್ತು. ಅದು ಅಸ್ಪೃಶ್ಯರ ಕಣ್ಣೀರಿನ ಪ್ರತಿಫಲವಾಗಿತ್ತು. ಅಯ್ಯೋ ಮೈಲ್ಗೆ ಆಗೋಯ್ತಲ್ಲ, ಛೀ. ಅವ್ವ, ನಾವು ಏನೋ ತಪ್ಪು ಮಾಡಿದೀವಿ. ನಾವು ಮನ್ಸರೇ ತಾನೆ. ನೋಡ್ಕೋಬೇಡಪ್ಪ, ಯಾವರಿದಾನಿ ಅವ್ರಂಗೆ ನಾವು ಇಲ್ಲೇ ಹುಟ್ಟಿದೀವಿ, ಇಲ್ಲೇ ಬೆಳೆದಿದ್ದೀವಿ. ಇದಕ್ಕೆಲ್ಲ ಯಾವಾಗ ಕೊನೆ ಆಗುತ್ತೆ? ಆದ್ರೆ ಆ ನಾಯಿಗಿರೋ ಬೆಲೆನೂ ನಮ್ಗಿಲ್ವಲ್ಲವ್ವ. ಊರಲ್ಲಿ ನೀರು ಕುಡಿಯಲು ಹಕ್ಕಿರಲಿಲ್ಲ, ಆದರೆ ಬೆವರು ಸುರಿಸಲು ಮಾತ್ರ ಕರೆಯಲಾಗುತ್ತಿತ್ತು. ನನ್ನ ಜೀವದ ಬಗ್ಗೆ ಚಿಂತೆ ಇಲ್ಲವ್ವ. ಊರಲ್ಲಿ ಅವ್ರನ್ನೆಲ್ಲ ಎದುರಾಕೊಂಡು ಬದುಕಕ್ಕಾಗುತ್ತೇನೋ? ಬೇಡ ಕಣೋ. ಹಿಂಗೆ ಎಷ್ಟು ದಿನ ಅಂತ ಸಹಿಸ್ಕೊಂಡಿರೋದವ್ವ? ಮಗ, ನೀನ್ ಸೈನ್ಯಕ್ಕೆ ಸೇರಿದ್ರೆ ನೀನ್ ನಮ್ಮ ಮನ್ಸೆ ತರ ನೋಡ್ತಾರೇನಪ್ಪ? ಗೊತ್ತಿಲ್ಲ ಅಮ್ಮ. ನೀವು ಯುದ್ಧ ಮಾಡ್ತೀರಾ? ಗಲೀಜ್ಗಳ ನೀವೇನಿದ್ರು ಗಲೀಜ್ ತೊಳೆಯೋಕ್ಕೆ ಮೋರಿ ತೊಳೆಯೋಕ್ಕೇನೆ ಲಾಯಕ್ಕು. ನಿಮ್ಮ ಹೆಜ್ಜೆ ಗುರುತು ಊರಲ್ಲಿ ಮೂಡಬಾರ್ದು. ನಡಕ್ಕೆ ಕಸ್ಬರ್ಕೆ ಇರಬೇಕು, ಕೊರಳಿಗೆ ಮಡಿಕೆ ಕಟ್ಕೊಂಡು ಓಡಾಡಬೇಕು. ಗೊತ್ತು ತಾನೆ? ಮೌನವೇ ಅವರ ಬದುಕಾಗಿತ್ತು. ಆದರೆ ಮೌನಕ್ಕೂ ಒಂದು ದಿನ ಕೋಪದ ಕಿಡಿ ಜ್ವಾಲೆಯಾಗಿ ಹತ್ತುರಿಯಲು ಸಿದ್ಧವಾಗಿತ್ತು. ಅವರ ಕೈಯಲ್ಲಿ ಆಯುಧವಿತ್ತು, ಆದರೆ ಹೃದಯದಲ್ಲಿ ಅದಕ್ಕಿಂತ ದೊಡ್ಡ ಗಾಯವಿತ್ತು. Thousands of people are coming. We are 800 only. ಅವ್ರನ್ನ ಸೋಲ್ಸೋಕೆ ನಮ್ಮ ಕತ್ತಿ ಬೇಡ, ನಮ್ಮ ನೆರಳು ಸಾಕು. Here, you are soldiers, not cash. Attention! March forward in formation! Keep pace, you lot! ಈ ಯುದ್ಧ ನಮಗಾಗಿ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗಾಗಿ. ನಮ್ಮ ನಡಕ್ಕೆ ಕಟ್ಟಿದ ಪೊರಕೆ ನಮ್ಮ ಕತ್ತಿಯಾಗಲಿ. ಇಲ್ಲಿ ಅವರು ಜಾತಿಯಾಗಿರಲಿ, ಅವರು ಸೈನಿಕ. ಅವರು ಜನ್ಮವನ್ನು ಕೇಳಲಿ, ಅವರ ಧೈರ್ಯವನ್ನು ನೋಡಿದರು. ಇದು ಕೇವಲ ಸೇರ್ಪಡೆಯಲ್ಲ, ಇದು ಮನುಷ್ಯತ್ವದ ಮೊದಲ ಸಾಧನೆ. ಒಂದು ಕಡೆ 28,000 ಸೈನಿಕರು, ಅಹಂಕಾರದ ಸಾಗರ. ಇನ್ನೊಂದು ಕಡೆ ಕೇವಲ 500 ಹಸಿದ ಸಿಂಹಗಳ ಸ್ವಾಭಿಮಾನದ ಜ್ವಾಲೆ. ಶತಮಾನಗಳ ತಲೆ ತಗ್ಗಿಸಿಕೊಂಡವರು ಅಂದು ತಲೆ ಎತ್ತಿ ನಿಂತಿದ್ದರು. ಅಂದು ಆ ವೀರರ ಪರಾಕ್ರಮ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದಂತೆ ಉಳಿಯಿತು. ಬ್ರಿಟಿಷ್ ಕ್ಯಾಪ್ಟನ್ ಕೂಡ ಅವರ ಪರಾಕ್ರಮವನ್ನು ಕೊಂಡಾಡಿದನು. ಇದೆಲ್ಲ ನಿಮ್ಮದು. ಯು ಆರ್ ದ ರಿಯಲ್ ಹೀರೋಸ್. ಭೀಮಾ ಕೋರೆಗಾಂವ್ ಇದು ಯುದ್ಧವಲ್ಲ, ಹೊಸ ಯುಗದ ಉದಯಕ್ಕೆ ಸಾಕ್ಷಿಯಾಯಿತು. ಈ ವಿಜಯ ಸ್ತಂಭಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಸಹ ಭೇಟಿ ನೀಡಿದರು. ದಲಿತರ ಶೌರ್ಯ ಮತ್ತು ಸಮಾನತೆಯ ಹೋರಾಟದ ಅಮರ ಸಂಕೇತವಾಗಿ